ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್ ನೋಡ್ತೀವಿ. ಯಾರು ಇಷ್ಟ ನಿಮಗೆ? ನನಗೆ ಗಿಲ್ಲಿ ನಟ ಮತ್ತು ಕಾವ್ಯ. ಗಿಲ್ಲಿ ನಟ ಮತ್ತು ಕಾವ್ಯ. ಯಾಕೆ? ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಕಾಮಿಡಿ ಇರುತ್ತೆ ಒಂದು. ಹಾಗಾಗಿ ಚೆನ್ನಾಗಿದೆ. ಇಲ್ಲ, ನಮ್ಮ ಚಿಕ್ಕಮಂಗ್ಳೂರು. ಜೋಡಿ ಚೆನ್ನಾಗಿದೆ. ಆದರೆ ನೆನ್ನೆ ಇಬ್ಬರೂ ಬೇರೆ ಬೇರೆ ಮಾಡಿಬಿಟ್ರಲ್ಲ, ಬೇಜಾರಾಯ್ತಾ? ನಮಗೇನು ಬೇಜಾರಾಗಿಲ್ಲ, ಅವ್ರಿಗೆ ಬೇಜಾರಾಗಿದೆ. ಈಗ ನೀವು ಅವ್ರನ್ನ ಒಟ್ಟಿಗೆ ನೋಡೋಕೆ ಇಷ್ಟಪಡ್ತೀರಾ, ಬೇರೆ ಬೇರೆ ನೋಡೋಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಒಟ್ಟಿಗೆ ನೋಡಿದ್ವು, ಇನ್ಮೇಲೆ ಬೇರೆ ಬೇರೆ ಸ್ವಲ್ಪ ನೋಡೋಣ, ಹಿಂಗೆ ಆಡ್ತಾರೆ ನೋಡ್ಬೇಕಲ್ಲ. ಅವ್ರು ಬಿಟ್ಟರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಇಷ್ಟ ನಿಮಗೆ? ನೆಕ್ಸ್ಟು ಅವರೊಬ್ರು ಏಜ್ಡ್ ಅಜ್ಜಿ ಇದ್ದಾರಲ್ಲ, ಅವ್ರು ಗೆಲ್ಬೇಕು. ಯಾಕೆಂದರೆ ಪೂರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅವ್ರೇನು ಆಟನೇ ಆಡಲ್ಲ, ಏನು ಗೊತ್ತಿಲ್ಲ ಬಿಗ್ ಬಾಸ್ ಬಗ್ಗೆ ಆ್ಯಕ್ಚುಲಿ. ಆದರೂ ಬಡವರು ಗೆಲ್ಬೇಕಲ್ಲ. ಬಡವ್ರು ಗೆಲ್ಬೇಕು, ಬಡವ್ರ ಮಕ್ಕಳು ಮುಂದೆವರ ಇಷ್ಟ ಇಲ್ಲ ಅಂದರೆ ಯಾರದು ಡಾಗ್ ಇದಾರಲ್ಲ, ಯಾಕೆ ಅವ್ರೇನು ಸುಮ್ಮನೆ ವೇಸ್ಟ್ ಏನಿಲ್ಲ. ಅಲ್ಲ, ಅವರೆಲ್ಲ ಕೋಟಿ ಕೋಟಿ ನಾಯಿ ತಿಂತಾರಲ್ಲ. ನಾಯಿ ತಂದರೆ ಅವ್ರ ಮನೆಗೆ ಆಯ್ತು ಸರ್. ಇನ್ನೊಂದು ಅದೆಲ್ಲ ನಿಜ ಅನ್ಸುತ್ತಾ ನಿಮಗೆ? ಸುಳ್ಳು ಇರ್ಬೋದು, ಎಲ್ಲಿ ಸರ್ ಕೋಟಿಗಟ್ಟಲೆ ನಾಯಿ ತರಕಾಗುತ್ತಾ? ಈಗ 100 ಕೋಟಿ ಇರೋರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಹೌದು. ಏನು ಅನಿಸ್ತದೆ ಬಗ್ಗೆ? ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಬಂದಿರ್ತಾರೆ, TRPಗೋಸ್ಕರ ಬರ್ತಾರೆ ಅಷ್ಟೇ. ಈಗ ಲಾಯರ್ ಜಗ್ಗು ಬರೋ ಚಾನ್ಸಸ್ ಇದೆ ಬಿಗ್ ಬಾಸ್ಗೆ. ಬಂದರೆ ಖುಷಿ ಇರುತ್ತಾ ಅಥವಾ ಬರಬಾರ್ದು? ಅವರು ಇಲ್ಲ, 100% ಬರಲ್ಲ. ಬರಬಾರ್ದಾ? ಏನಕ್ಕಿಲ್ಲ ಸರ್, ಬರಲ್ಲ ಬಿಡಿ. ಅವರು ಒಂದ್ಸಲ ಬಂದಿದ್ದಾರೆ, ಮತ್ತೇನಕ್ಕೆ ಬರ್ತಾರೆ? ಮತ್ತೆ ಬರಲ್ಲ ಸರ್. ಇವ್ರನ್ನ ಕಳಿಸಿ, ನೆಕ್ಸ್ಟು ಯಾರು ಕಳಿಸ್ಬೇಕು? ಇವ್ರನ್ನ ಕಳಿಸಿ, ನಮ್ಮ ಸುನಿಲ್ ಅಂತ ಮಾತಾಡಿ. ಹಲೋ ನಿಮಗೆ ಇಷ್ಟ? ಸರ್, ನಂಗೆ ಬಿಗ್ ಬಾಸ್ ಇಷ್ಟ ಇಲ್ಲ. ಇಷ್ಟ ಇಲ್ಲ, ಹೌದು. ಯಾಕಂದರೆ ಅದರಲ್ಲಿ ಈಗ 9 ಗಂಟೆಗೆ ರೆಗ್ಯುಲರಾಗಿ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸು, 9:15ಗೆ. ಅದರಲ್ಲಿ ಏನಪ್ಪ ಅಂದರೆ ಎಲ್ಲರೂ ಈ ಸಮಾಜ ಸೇವೆ ಮಾಡೋರನ್ನ ಯಾರನ್ನಾರು ಹಾಕ್ಕೊಂಡಾರ. ಈ ಮಿಲ್ಟ್ರರ್ ಇದ್ದಾರೆ, ತುಂಬ ಜನ ಸಮಾಜ ಸೇವೆ ಮಾಡೋರಿದ್ದಾರೆ. TRPಗೋಸ್ಕರ ಎಂತೆಂಥವ್ರನ್ನೇ ಹಾಕ್ಕೊಂಡಾರೆ. ಅದರಿಂದ ಮಕ್ಕಳು ಓದೋದನ್ನೆಲ್ಲ ಬಿಟ್ಟು, ಎಜುಕೇಷನ್ನೆಲ್ಲ ಬಿಟ್ಟು 1 ಅವರ್ 2 ಅವರ್ ಪ್ರೋಗ್ರಾಮ್ ನೋಡ್ತಾ ಕೂತಿರ್ತಾರೆ. ಅದ್ರ ಬಗ್ಗೆ ಯಾರನ್ನಾರು ಒಬ್ಬರು ನಾವು ಸಮಾಜ ಸೇವಕರನ್ನ ಹಾಕಂದ್ರೆ ಮಕ್ಕಳಿಗೂ ಒಂಚೂರು ಇದಾಗುತ್ತೆ. ಸಮಾಜ ಸೇವೆ ಹಾಕೊಂಡ್ರೆ ಮಕ್ಕಳು ಅದ್ರ ನೋಡಿ ಒಂದು ಸ್ವಲ್ಪ ಕಲಿತಾರೆ ಮಕ್ಕಳು. ಏನಿದೆ ಸರ್, ಬರೀ ಜಗಳ ಆಡ್ತಾರೆ ಬಿಗ್ ಬಾಸಲ್ಲಿ. ಮಕ್ಕಳು ಅದೇ ಮಾಡ್ತಾರೆ ಮನೆಯಲ್ಲೂ. ಜಗಳ ಆದರೆ ನೀವು ನೋಡೋದಿಲ್ಲ, ನೋಡಲ್ವಲ್ಲ ನೀವು? ನಾನು ಅದಕ್ಕೆ ನೋಡ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ. ಮುಂಚೆ ನೋಡಿದ್ರಾ? ಮುಂಚೆ ನೋಡಿಲ್ಲ ಸರ್ ಬಿಗ್ ಬಾಸ್. ಯಾವ ಥರ ಇದ್ರೆ ನೋಡ್ತಾರೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಂದರೆ ಒಂದು ಸ್ವಲ್ಪ ಸಮಾಜ ಸೇವೆಯವರು ಅವ್ರು ಇವರು ಹಾಕೋಬೇಕು, ಬಡವರು ಎಲ್ಲರನ್ನೂ ಹಾಕೋಬೇಕು. ದುಡ್ಡಿದ್ದಾರನ್ನೇ ಹಾಕೊಂಡಾರೆ ಬರೀ. ಅದರಿಂದ ನಾನು ನೋಡೋಕೆ ಇಂಟ್ರೆಸ್ಟ್ ಕೊಡಲ್ಲ. ಬರೀ ಜಗಳ ಅದು ಏನೋ ನಮ್ಮ ಮನೇಲಿ ನೋಡ್ತಿರ್ತಾರೆ, ನಾನು ಸುಮ್ಮನೆ ಬಂದುಬಿಡ್ತೀನಿ ಮೊಬೈಲ್ ತಿಕ್ಕೊಂಡು. ಸೊ ನಿಮ್ಮ ಮನೇಲಿ ಕೂಡ ನೀವು ಜಗಳ ಆಡ್ತೀರಾ? ನಾನು ಮನೆಯವ್ರು ಕೊಟ್ಟು ಜಗಳ ಆಡಲ್ಲ, ನಮ್ಮ ಮೂಕೆಲ್ಲ ಆಡ್ತೀನಿ. ಬಿಗ್ ಬಾಸ್ ಏನು ನೋಡ್ತೀಯ ಬಿಡು ಅಂತ. ನೋಡೋದಕ್ಕೆ ನಾನು ಜಗಳ ಆಡ್ತೀನಿ. ಏನಕ್ಕೆ ಹಾಕಂದಿ, ಅದು ಏನು ಚೆನ್ನಾಗಿಲ್ಲ ಏನಿಲ್ಲ ಅಂತ. ಅವ್ರು ಏನಂತಾರೆ ನಿಮ್ಮ ಮನೆಯವರು? ನೀನು ಹೋಗೋ ಸುಮ್ಮನೆ ಎದ್ದೆ ಅಂತಾರೆ. ನಿಮ್ಗೆ ಯಾವ ಪ್ರೋಗ್ರಾಮ್ ಇಷ್ಟ? ಅವೇರ್ನೆಸ್ ಮೂಡಿಸ್ಬೇಕಾ ಪ್ರೋಗ್ರಾಮ್ ಅಂದರೆ? ಹೌದು ಸರ್. ಬಿಗ್ ಬಾಸ್ಗೆ ವಿರಾಟ್ ಕೊಹ್ಲಿ ಬರಬೇಕಂತೆ. ವಿರಾಟ್ ಕೊಹ್ಲಿ ಅಲ್ಲ, ವಿರಾಟ್ ಕೊಹ್ಲಿ ಆ ಥರ ಅಲ್ಲ, ಸಮಾಜ ಸೇವೆ ಮಾಡೋರು ಹಾಕೊಳ್ಳಿ. ಈಗ ಮುಂದೆ ಸರ್, ಈಗ ಆಂಬುಲೆನ್ಸ್ ಡ್ರೈವರ್ಗಳಿದ್ದಾರೆ ಆ ಥರದವರು, ಮತ್ತು ಮಿಲ್ಟ್ರಿಯರ್ ಇದ್ದಾರೆ ಆ ಥರದವರು. ಯಾರನ್ನಾರು ಹಾಕೊಂಡ್ರೆ ಸರ್, ಇಷ್ಟು ಸೀಸನ್ ಆಯಿತು ಆ ಥರ ನಾನು ಹೇಳ್ತಿರೋದು. ಆ ಥರದವ್ರನ್ನ ಒಬ್ಬೊಬ್ಬರನ್ನ ಹಾಕೋಬೇಕು ಅಂತ. ಅವಾಗ ಮಕ್ಳಿಗೆ ಒಂಚೂರು ಅವರು ಕಂಟೆಂಟ್ ಕೊಡಲ್ಲ, ಕಾಮಿಡಿ ಮಾಡಲ್ಲ, ನಗ್ಸಲ್ಲ, ಜಗಳ ಆಡಲ್ಲ ಅಂತ. ಯಾಕಾಗಲ್ಲ ಸರ್. ಈಗ ಮಲ್ಲಮ್ಮ ಇವ್ರು ಬಂದ್ರಲ್ಲ ಅಜ್ಜಿ, ಅವರೇನೆಲ್ಲ ಇದು ಮಾಡ್ತಾರ. ಈಗ ಹೋಗ್ತಾ ಹೋಗ್ತಾ ಅದೇ ತಾನಾಗೆ ಬಂದುಬಿಡುತ್ತೆ ಎಲ್ಲ ಬಿಗ್ ಬಾಸ್ ಮನೆಗೆ ಹೋದ್ರೆ. ಈ ಥರದವ್ರಿಗೆಲ್ಲ ಅವಕಾಶ ಕೊಡಬೇಕು. ಹೌದು ಸರ್. ಥ್ಯಾಂಕ್ ಯು.